ಎಲ್ಲರ ತಾಯಿ ಅಂತ ಕರೆಸ್ಕೊಳ್ಳೋ ರೇಣುಕಾ ಯಲ್ಲಮ್ಮ ದೇವಿ, ಸೌದತ್ತಿ ರೇಣುಕಾ ಯಲ್ಲಮ್ಮನ ದೇವಿಯ ದರ್ಶನಕೊಟ್ಟಿದ್ದೀನಿ. ಇವತ್ತಿನ ನನ್ನ ಪ್ರಯಾಣ 71ನೇಯ ಮಿನಿ ವಂದೇ ಭಾರತ್. ವೀಕ್ಷಕರೇ, ನೀವೇನು ನೋಡ್ತಿದ್ದೀರಾ, ಇದು 71ನೇ ರಿಲೀಸ್ ಆಗಿರುವಂಥ 71ನೇ ಗಾಡಿ. ಇದು ಮಿನಿ ವಂದೇ ಭಾರತ್. ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ವಂದೇ ಭಾರತ್ನ 8 ಕೋಚ್ ಇದ್ದರೆ ಅದನ್ನು ಮಿನಿ ವಂದೇ ಭಾರತ್ ಅಂತಾರೆ. 16 ಕೋಚು ಅಥವಾ 20 ಕೋಚ್ ಇದ್ದರೆ ಅದನ್ನು ವಂದೇ ಭಾರತ್ ಅಂತಾರೆ. ನೀವೇನಿದು ನೋಡ್ತಿದ್ದೀರಾ, ಇದು ಮಿನಿ ವಂದೇ ಭಾರತ್. ಕಾರಣ ಯಾಕೆಂದರೆ 8 ಕೋಚ್ ಬೆಂಗಳೂರಿಂದ ಬೆಳಗಾವಿ ಹೊರಡುತ್ತೆ. 88 ಸ್ಟಾಪ್, ಇಂಟರ್ಮೀಡಿಯೇಟ್ ಸ್ಟಾಪ್ಸ್ಗಳನ್ನ ಸ್ಕಿಪ್ ಮಾಡ್ಕೊಂಡು ಕೇವಲ 6 ಸ್ಟಾಪಲ್ಲಿ ನಿಲ್ಲಿಸುತ್ತೆ. ಬೆಂಗಳೂರಿಂದ ಬೆಳಗಾವಿ ಮಧ್ಯದಲ್ಲಿ ಸಿಗೋ ಯಾವುದಪ್ಪ 6 ಸ್ಟಾಪ್ ಅಂದರೆ ಯಶವಂತಪುರ, ತುಮಕೂರು, ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿ, ಆಮೇಲೆ ಧಾರವಾಡ. ಅದು ಬಿಟ್ಟರೆ ಬೆಳಗಾವಿನ 10:15 ತಲುಪುತ್ತೆ. ಧಾರವಾಡನ 8:25. ಮ್ಯಾಕ್ಸಿಮಮ್ ಸ್ಪೀಡ್ ಅಲೋಡ್ ಇರೋದು ಈ ಟ್ರೈನ್ಗೆ 110 ಕಿಲೋಮೀಟ್ರು. ವಂದೇ ಭಾರತ್ 160ವರೆಗೂ ಹೋದರೆ, ಮತ್ತು ಇದಕ್ಕೆ ಅಲೋಡ್ ಇರೋದು 110. ಬನ್ನಿ, ಒಳಗೆ ಯಾವ ರೀತಿ ಊಟ ವ್ಯವಸ್ಥೆ ಇರುತ್ತೆ. ನೀವು ಕೊಡೋ ಟಿಕೆಟ್ 1350 ತೊಗೋತಾರೆ ಪರ್ ಹೆಡ್, ಬ್ಯಾಂಗ್ಳೂರ್ ಟು ಧಾರವಾಡ, ವಿಚ್ ಇನ್ಕ್ಲೂಡ್ಸ್ ಊಟ, ಸ್ನ್ಯಾಕ್ಸು, ವಾಟರ್ ಎಲ್ಲ. ಅಲ್ಲಿ ನಂದು C4 ಕೋಚು, ನೋಡಿ ನೋಡೋಣ. ಎಂಟ್ರಿ ಮಾಡೋಣ. ಓಕೆ, ಕೋಚ್ C4. ಸೈಡಲ್ಲಿ ನಿಮಗೆ ಸ್ನ್ಯಾಕ್ಸ್, ಹೀಟ್ ಮಾಡೋದಕ್ಕೆ ಇಟ್ಟಿದ್ದಾರೆ, ವಾಟರ್ ಫೆಸಿಲಿಟಿ. ಲಗೇಜ್ ಇಟ್ಕೊಂಡು ಓವರ್ ಇಂಟ್ರಾಕ್ಸ್. ಆಟೋಮೆಟಿಕ್ ಡೋರ್ಸ್ ಓಪನ್ ಆಗುತ್ತೆ. ನಾನು ಯಾವುದೋ ರಾಂಗ್ ಕೋಚ್ಗೆ ಹೋಗಿದ್ದೀನಿ. C4 ಇಲ್ಲಿರೋದು. C24 ವಿಂಡೋ ಸೀಟ್. ಓಕೆ, ಸೀಟಲ್ಲಿ ಕೂತ್ಕೊಂಡಾಯ್ತು. ಟ್ರೇ ಇದೆ, ಫ್ಲೈಟಲ್ಲಿರೋ ಥರ ಕೊಡ್ತಾರಲ್ಲ ಸ್ನ್ಯಾಕ್ಸ್. ಅದು ಬಿಟ್ಟರೆ ಪುಷ್ ಬ್ಯಾಕ್ ಸೀಟ್ ಹಿಂದೆ ಹೋಗುತ್ತೆ. ವಾವ್, ವೆರಿ ನೈಸ್. ಗಾಡಿ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಆಗಲೇ ವಾಶ್ರೂಮ್ನ ಫುಲ್ಲು ಗಲೀಜು ಒದ್ದೆ ಮಾಡಿಬಿಟ್ಟಿದ್ದಾರೆ. ಏನು ಚೆನ್ನಾಗೋಣ. ಕರೆಕ್ಟಾಗಿ 2:20 ಹೊರಡುತ್ತೆ ಇಲ್ಲಿಂದ. 2:20 ಹೊರಟಿ 10:00 ಬೆಳಗಾವಿ ತಲುಪಿದ್ರೆ 8:25 ಧಾರವಾಡ ತಲುಪ್ತಾನೆ. ಟಾಯ್ಲೆಟ್ ಆಗಲೇ ಜನ ಯೂಸ್ ಮಾಡಿಬಿಟ್ಟು ಫುಲ್ ಗಲೀಜು ಮಾಡಿಬಿಟ್ಟಿದ್ದಾರೆ. ನಾನು ನೋಡೋ ರಿವ್ಯೂಸ್ಗಳೆಲ್ಲ ಎಷ್ಟು ಚೆನ್ನಾಗಿರುತ್ತೆ. ಟಾಯ್ಲೆಟ್ ನೀಟಾಗಿರುತ್ತೆ ಇಲ್ಲ ಅಂತ. ಒಳಗಡೆ ಟ್ರೈನ್ ನೀಟಾಗಿದೆ, ಬಟ್ ಟಾಯ್ಲೆಟಲ್ಲಿ ಮನೆಯಲ್ಲಿ ಯೂಸ್ ಮಾಡಬೇಕು. ಮಳೆ ಬೇರೆ ಸ್ಟಾರ್ಟ್ ಆಯಿತು. ಬಟ್ ಕೂತ್ಕೊಳ್ಳೋಕೆ ಮಾತ್ರ ಕಂಫರ್ಟ್ ಆಗಿದೆ. ಸಖತ್ ರಿಲ್ಯಾಕ್ಸ್ ಆಗಿ ನಿದ್ದೆ ಮಾಡ್ಕೊಂಡು ಹೋಗ್ಬೋದು. ನೋಡ್ತಿರೋರ್ಗೊಂದು ಪ್ರಶ್ನೆ, ವಂದೇ ಭಾರತ್ನ ನಿಜವಾದ ಮೊದಲ ಹೆಸರೇನಿತ್ತು ಅಂತ ಗೊತ್ತಾ ನಿಮಗೆ? ಮೊದಲ ಹೆಸರಿದ್ದಿದ್ದು ಟ್ರೈನ್ 18 ಅಂತ. ಕಾರಣ ಯಾಕೆ ಅಂತಂದರೆ 18 ತಿಂಗಳಲ್ಲಿ ಸುಧಾಂಶು ಮಣಿಯವರು ಈ ರೀತಿ ಒಂದು ಅಲ್ಟ್ರಾ ಲಕ್ಸುರಿ ಟ್ರೈನ್ನ ಇಂಡಿಯಾನಲ್ಲಿ ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ರು. ಬಟ್ ಅದಕ್ಕೆ ಗೌರ್ಮೆಂಟು ಸಾಥ್ ಕೊಡ್ತು. ಸೊ ಅದಕ್ಕೋಸ್ಕರ ಟ್ರೈನ್ 18 ಅಂತ ಮೊದಲ ಹೆಸರಿಟ್ಟರು. ಮೊದಲನೇ ವಂದೇ ಭಾರತ್ ಬಂದು ವಾರಣಾಸಿಯಿಂದ ನ್ಯೂ ಡೆಲ್ಲಿಗೆ 16 ಕೋಚ್ದು.
2019 ಫೆಬ್ರವರಿಲಿ ರಿಲೀಸ್ ಆಗಿತ್ತು. ಈ ಗಾಡಿ ನಾನು ಹೋಗ್ತಾ ಇರೋದು 71ನೇ ವಂದೇ ಭಾರತ್, ಆಗಸ್ಟ್ 10ನೇ ತಾರೀಕು 2025. ಈ ಗಾಡಿಗೆ ಇನ್ನೂ 1 ವರ್ಷ ಆಗಿಲ್ಲ, ಇನ್ನೂ 1 ತಿಂಗಳಿದೆ, ಇನ್ನೂ ಒಂದು 20 ದಿನ ಇದೆ ಅಂತ ಹೇಳ್ಬೋದು. 20-25 ದಿನ ಇದೆ 1 ವರ್ಷ ಆಗೋದಕ್ಕೆ. ಹೊಸ ಗಾಡಿನೇ ಇದು, ಬೆಳಗಾವಿದು, KSR ಬೆಂಗಳೂರು ಟು ಬೆಳಗಾವಿ. ಭಾರತದಲ್ಲಿ ಒಟ್ಟು ಈಗ 160 ವಂದೇ ಭಾರತ್ ಇದೆ, 160+. ಈಗ ರೀಸೆಂಟಾಗಿ ಹೈಡ್ರೋಜನ್ ಎನೇಬಲ್ಡ್ ಟ್ರೈನ್ ಕೂಡ ಬಿಟ್ಟರು ಮೊನ್ನೆನೋ ನೆನ್ನೆ ಅಂತ ಕಾಣುತ್ತೆ. ಸೌಂಡೇ ಇರಲ್ಲ ಆ ಟ್ರೈನು, ಅದಾಗಿರುತ್ತೋ ನೋಡಬೇಕು. ಒಬ್ಬ ಮನುಷ್ಯನ ಆರೋಗ್ಯ ಹೇಳಬೇಕಂದ್ರೆ ಅವ್ನ ನರಗಳು ಚೆನ್ನಾಗಿರಬೇಕು, ಹಂಗೆ ದೇಶ ಚೆನ್ನಾಗಿರ್ಬೇಕಂದ್ರೆ ಅದ್ರ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಚೆನ್ನಾಗಿರಬೇಕು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಮೋದಿಯವರು ಬಂದ ಮೇಲೆ ಅಂತೂ ರೈಲ್ವೇಸ್ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಪೇಪರ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಈಗೆಲ್ಲ ಇಲ್ಲಿ ಮೊಬೈಲ್ ಎಲ್ಲ ನೋಡ್ತಾರೆ, ಪೇಪರ್ ಯಾರು ಇರಲಿ ನೋಡೋಣ, ಕೂತ್ಕೊಂಡು ಓದೋಣ, ಸ್ವಲ್ಪ ನಿದ್ದೆ ಮಾಡ್ಬೋದು. ಸೊ ಅವ್ರು ಬಂದಮೇಲೆ ಎಷ್ಟು ರೈಲ್ವೇಸ್ಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟರು ಅಂತಂದರೆ ಫುಲ್ಲು ವಂದೇ ಭಾರತ್ ಆಗಲಿ. ಸುಧಾಂಶು ಮನಿ ಅವ್ರನ್ನ ವಂದೇ ಭಾರತ್ ಫಾದರ್ ಆಫ್ ವಂದೇ ಭಾರತ್ ಅಂತ ಕರೀತಾರೆ. ಅವರೇ ಡಿಸೈನ್ ಮಾಡಿದ್ರು ಟ್ರೈನ್ನ. ICF ಇಂಟರ್ವಲ್ ಕೋಚ್ ಫ್ಯಾಕ್ಟ್ರಿ ಚೆನ್ನೈನಲ್ಲಿ ಏನಿದೆ, ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಅಂತ ಅವ್ರಿಗೆ ಈ ರೀತಿ ಲಕ್ಸುರಿ. ಯಾಕಂದರೆ ಮೊದಲು ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರು, ಫಾರಿನ್ ಕಂಟ್ರೀಸಿಂದ. ಬಟ್ ಅವ್ರ ಕಾಸ್ಟಿಂಗ್ ಸಿಕ್ಕಾಬಟ್ಟೆ ಇತ್ತು. ತೀರಾ ಕಮ್ಮಿ ಬೆಲೆಯಲ್ಲಿ ವಂದೇ ಭಾರತ್ನ ಇಂಡಿಯಾದವರೇ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರು. ಒಳ್ಳೇದಲ್ವಾ? ಮೇಕ್ ಇನ್ ಇಂಡಿಯಾ ಈ ರೀತಿ ಮುಂದೆ ಮುಂದೆ ಬರಬೇಕು. ನಿಮ್ಮಲ್ಲಿ ಯಾರಾದರೂ ವಂದೇ ಭಾರತಲ್ಲಿ ಪ್ರಯಾಣ ಮಾಡಿದರೆ ಹೊರಡ್ತು ಸೈಲೆಂಟಾಗಿ ಎಷ್ಟು ಚೆನ್ನಾಗಿ ಎಳೀತಾ ಇದೆ. ಎಲ್ಲಿಂದ ಪ್ರಯಾಣ ಮಾಡಿದ್ದೀರಾ ತಿಳಿಸಿ. ಹೊರಡ್ತಾ ಇದೆ. ನಮ್ಮ ಮುಂದಿನ ನಿಲ್ದಾಣ ಬಂದು ಯಶವಂತಪುರಲ್ಲಿ ನಿಲ್ಲಿಸ್ತಾರೆ, 2 ನಿಮಿಷ. ಅದು ಬಿಟ್ಟರೆ ತುಮಕೂರು, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಹಾವೇರಿ ಇಷ್ಟೇ. ಪೇಪರ್ ಕೊಟ್ಟೋಗಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತು ರೈಲ್ ನೀರು ಕೊಡ್ತಾರೆ, ಆಮೇಲೆ ಸ್ನ್ಯಾಕ್ಸ್ ಕೊಡ್ಬೋದು ಈವ್ನಿಂಗು. ಡಿನ್ನರ್ ನೈಟ್ ಕೊಡ್ತಾರೆ ಅಂತ ಕಾಣುತ್ತೆ. ವೆಜ್ಜು ನಾನ್ ವೆಜ್ ಆಪ್ಷನ್ ಇರುತ್ತೆ. ನೀವು ಯಾವ ಆಪ್ಟ್ ಮಾಡ್ಕೋತಿರೋ ಟಿಕೆಟ್ ಬುಕ್ ಮಾಡ್ಬೇಕಾದ್ರೆ ಅಲ್ಲಿಗೆ ಆಪ್ಷನ್ ಇರುತ್ತೆ, ನಿಮ್ಗೆ ವೆಜ್ ಬೇಕಾ ನಾನ್ ವೆಜ್ ಬೇಕಾ ಅಂತ. ನಾನ್ ವೆಜ್ಜಲ್ಲಿ ನಿಮಗೆ ಒಂದು ಚಿಕನ್ ಕರಿ ಏನಾದರೂ ಕೊಡ್ತಾರೆ. ವೆಜ್ ಆದರೆ ನಾನು ನೋಡಿರೋ ಪ್ರಕಾರ ಪನ್ನೀರ್ ಬಟರ್ ಮಸಾಲ ಆ ರೀತಿ ಕೊಡ್ತಾರೆ. ಚಪಾತಿ, ಆಮೇಲೆ ರೈಸು, ಕರ್ಡು. ನೋಡಿ, ಕಾಲು ಇಟ್ಕೊಳ್ಳೋಕ್ಕೆ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಇಲ್ಲಿ, ಕಾಲು ಇಟ್ಕೊಳ್ಳೋದಕ್ಕೆ. ಇನ್ನು ಮೊಬೈಲ್ ಚಾರ್ಜಿಂಗ್ ಬಗ್ಗೆ ಹೇಳಬೇಕಂದ್ರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಪ್ಲಗ್ ಇದೆ, ಅಡಾಪ್ಟರ್ ಇದೆ, ಆಮೇಲೆ USB ಕೇಬಲ್ ಕನೆಕ್ಟ್ ಮಾಡ್ಕೋಬೋದು, ಇಲ್ಲಿಂದ ಚಾರ್ಜ್ ಮಾಡ್ಕೋಬೋದು. ಇದು ಸೌಂಡ್ ಅನೌನ್ಸ್ಮೆಂಟ್ ಪೆಟ್ರೋಲ್ ಕೂತಿದ್ದೀನಿ ಪೆಟ್ರೋಲ್. ಮತ್ತು ನಿಮ್ಗೇನಾದರೂ ಕಂಪ್ಲೇಂಟ್ಸ್ ಇದ್ದರೆ ನೋಡಿ, ಎನಿ ಕಂಪ್ಲೇಂಟ್ಸ್, ವಾಟರಿಂಗ್, ಕ್ಲೀನಿಂಗ್, ಕಾಂಟ್ಯಾಕ್ಟ್ ಎನಿ ಟೈಮ್ ಈ ನಂಬರ್ಗೆ ಫೋನ್ ಮಾಡಬೇಕು. ಫೋನ್ ಮಾಡ್ಬೋದು, ಇಲ್ಲ ವಾಟ್ಸಪ್ ಕೂಡ ಮಾಡ್ಬೋದು. ಇಲ್ಲೇ ಸೂಪರ್ವೈಸರ್ಗಳು ಇರ್ತಾರೆ, ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ತಾರೆ. ಅಕಸ್ಮಾತ್ ಏನಾದರೂ ಬಿಸಿಲಿದ್ದು ನಿಮಗೆ ಬಿಸಿಲು ಹೊಡಿತಾ ಇದ್ರೆ ಬ್ಲೈಂಡ್ಸ್ ಇದೆ, ಇಲ್ಲಿ ಫೋಲ್ಡ್ ಮಾಡ್ಕೊಬೋದು ಬ್ಲೈಂಡ್ಸ್ನ. ಬೇಡ ಈಗ ನಮಗೆ, ಅಲ್ಲೇ ಇರಲಿ ಅದು. ಮಲ್ಲೇಶ್ವರಂ. यह ट्रेन स्वचालित धुआं और आग का पता लगाने वाली प्रणाली से सुसज्जित है। यात्रियों से अनुरोध है कि वे ट्रेन और शौचालय के अंदर। यशवंतपुर स्टॉप ಬರ್ತಾ ಇದೆ. ಲೈಟ್ಸ್ ಕೂಡ ಟಚ್ ಲೈಟ್, ರೀಡಿಂಗ್ ಲೈಟ್ಸ್ ಬರ್ತಾ ಇದೆ, ಟಚ್ ಲೈಟ್ ಹಾಕೋದು. ಯಶವಂತಪುರ ಬರ್ತಾ ಇದೆ. ಯಶವಂತಪುರ ಎಷ್ಟು ಬೇಗ ಬಂದ್ಬಿಡ್ತು ನೋಡಿ. ಧಾರವಾಡ ಬೆಳಿಗ್ಗೆ ಧಾರವಾಡದಿಂದ ಹೊರಟಂತ ವಂದೇ ಭಾರತ್ ನಿಂತಿದೆ ಈ ಸೈಡಲ್ಲಿ. ಸ್ನ್ಯಾಕ್ಸ್ ನೀರೆಲ್ಲ ರೆಡಿ ಮಾಡ್ಕೊತಾನೆ ಹೋಗ್ತಾ ಇದ್ದಾರೆ. To be your friend.
ನೀವೇನಾದರೂ ಎಕ್ಸಿಕ್ಯೂಟಿವ್ ಕ್ಲಾಸ್ ಟಿಕೆಟ್ ಬುಕ್ ಮಾಡಿಕೊಂಡ್ರೆ ಅದು ನಿಮಗೆ ಬೆಳಗಾವಿಗೆ 2400 ರೂಪಾಯಿ ಆಗುತ್ತೆ. ಇದು 1350. ವ್ಯತ್ಯಾಸ ಏನು ಅಂತಂದರೆ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಗ್ಯಾಪು, ಇದ್ರ 2ರಷ್ಟು ಇರುತ್ತೆ. ಜೊತೆಗೆ ಈ ಕಡೆ 3 ಸೀಟ್ ಇದೆಯಲ್ಲ, ಸೀಟ್ ದೊಡ್ಡದಿರುತ್ತೆ, ಚೂರು ಒಂದು 4 ಇಂಚ್ ದೊಡ್ಡದಿರುತ್ತೆ. 2 ದೊಡ್ಡ ಸೀಟ್ಗಳು, ಆ ಕಡೆ 2 ದೊಡ್ಡ ಸೀಟ್ ಇರುತ್ತೆ. ಸೊ ದೊಡ್ಡ ಸೀಟ್ಗಳು, ಆಮೇಲೆ ಸ್ವಲ್ಪ ಗ್ಯಾಪ್ ಲೆಗ್ ಸ್ಪೇಸ್ ಇರೋದ್ರಿಂದ ನೀವು 600-700 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು. 600-700 1300, ಆಲ್ಮೋಸ್ಟ್ 900 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು. ಬೆಂಗಳೂರು ಟು ಧಾರವಾಡ ನೀವು CCಗೆ ECಗೆ ಕಂಪೇರ್ ಮಾಡಿಕೊಂಡ್ರೆ ಬೇಡ. ಅದು ಒಂದು ಕೋಚ್ ಇದೆ, ಟೋಟಲ್ 550 ಜನ ಪ್ಯಾಸೆಂಜರ್ ಹಿಡಿತಾರೆ ಈ ಟ್ರೈನಲ್ಲಿ. 8 ಕೋಚಸ್ ಇರೋದ್ರಲ್ಲಿ 16 ಕೋಚ್ ಇದ್ದರೆ ಡಬಲ್ ಆಗುತ್ತೆ, ಲೆಕ್ಕ ಹಾಕೊಳ್ಳಿ. ಇನ್ನು ನಿಮಗೆ 20 ಕೋಚ್ ಇರೋ ವಂದೇ ಭಾರತ ಆದರೆ ಹತ್ತತ್ರ ನಿಮಗೆ 1400ವರೆಗೂ ಹಿಡಿತಾರೆ. ಚಾಕ್ಲೇಟ್ಸು ಬರುತ್ತೆ, ಬಟ್ ಇದು ಮಾರ್ತಾ ಇದ್ದಾರೆ 100 ರೂಪೀಸ್ ಅಂದರೆ ಒಂದು ಚಾಕ್ಲೇಟ್. ಇವಾಗ ಬೇಕಾದವ್ರು ತೊಗೋಬೋದು. ಇದು ಕಾಂಪ್ಲಿಮೆಂಟ್ರಿ ಬರಲ್ಲ. ಗೊಲ್ಲಹಳ್ಳಿ ಸ್ಕಿಪ್ ಮಾಡ್ತಾ ಇದ್ದೀವಿ. ಗೊಲ್ಲಹಳ್ಳಿ ಟ್ರೈನ್ ತಕ್ಕಮಷ್ಟಾಗೇನೋ ಫಿಲ್ ಆಗಿದೆ ನೋಡಿ. ನನ್ನ ಸೀಟಲ್ಲಿ ಪಕ್ಕದಲ್ಲಿ ಯಾರೂ ಬಂದೇ ಇಲ್ಲ. ನೋಡಬೇಕು ತುಮಕೂರಲ್ಲೋ ಅಥವಾ ದಾವಣಗೆರೆ ಇಲ್ಲ ಹಾವೇರಿ ಅಲ್ಲಿ ಯಾರಾದರೂ ಹತ್ಕೋತಾರಂತ ಡೌಟು ಅಲ್ಲಿ ಹತ್ಕೊಳ್ಳೋದು. ಯಾಕಂದರೆ ಹತ್ತತ್ರಕ್ಕೆ ಸಾಮಾನ್ಯವಾಗಿ ವಂದೇ ಭಾರತನ ಬುಕ್ ಮಾಡಲ್ಲ, ದೂರದಿಂದ ಮಾಡ್ತಾರೆ. ಸೊ ಯಶವಂತಪುರ ದಾಟಾಯಿತು, ಇನ್ನೇನು ತುಮಕೂರು ತಲುಪ್ತಾ ಇದ್ವಿ. ಹತ್ಕೊಂಡ್ರೆ ತುಮಕೂರಲ್ಲಿ ಯಾರಾದರೂ ಬರ್ಬೋದು, ಇಲ್ಲ ಪಕ್ಕದ ಸೀಟ್ ಖಾಲಿನೇ ಇರುತ್ತೆ, ಆರಾಮಾಗಿ ಹೋಗ್ಬೋದು. ಸ್ನ್ಯಾಕ್ಸ್ ತಂದ್ಕೊಟ್ಟಿದ್ದಾರೆ. ಸ್ನ್ಯಾಕ್ಸಲ್ಲಿ ಸಮೋಸ ಅನ್ಕಂತ, ಸಮೋಸ ಇದು ಚಕೋರಿ ಇರಬೇಕು. ನೋಡ್ತೀನಿ ಸ್ವಲ್ಪ ಇದು ಕುಡಿಯೋದಕ್ಕೆ ಭಯ ಆಗುತ್ತೆ. ಟೀಗಳೊಳಗೆ ಏನೇನು ತೋರಿಸಿದ್ದಾರೆ. ಇಲೈಚಿ, ಇನ್ಸ್ಟೆಂಟ್ ಟೀ, ವಾಗ್ ಬಕ್ರಿ, ಟೊಮೆಟೊ ಸಾಸು, ಮಿಕ್ಸ್ಚರ್, ಹಿಮಾಲಯನ್ ಸಾಲ್ಟ್ ಕ್ಯಾರಮಲ್ ಪಾಪ್ಕಾರ್ನ್. ಓಕೆ, ಇದು ಅದೇ ಕಚೋರಿ ಅಲ್ಲ, ವಡೆ. ಟೇಸ್ಟ್ ಮಾಡೋಣ. ಓಕೆ, ಚೆನ್ನಾಗಿದೆ. ಟ್ರೈನ್ ಲೆಕ್ಕಕ್ಕೆ ಇದಕ್ಕೆ ಸಾಸ್ ಕೊಟ್ಟಿದ್ದಾರೆ. ಜ್ಯೂಸ್, ಆ್ಯಪಲ್, ರಿಯಲ್ ಆ್ಯಪಲ್. ಓಕೆ, ಇದು ನಿಮ್ಮ ಟಿಕೆಟಲ್ಲಿ ಇನ್ಕ್ಲೂಡೆಡ್ ಆಗಿರುತ್ತೆ. ಈ ಥರ ವಾಕ್ ಬಕ್ರಿದು ಇಲಾಚಿ ಟೀ ಕೊಟ್ಟಿದ್ದಾರಲ್ಲ, ಈ ಥರ ಬಿಸಿ ನೀರು ಕೊಡ್ತಾರೆ. ನೋಡೋಣ ಹೆಂಗಾಗುತ್ತೆ. ಹಾಕ್ಬಿಟ್ಟು ಇಲಾಚಿ, ಮಿಲ್ಕ್ ಪೌಡ್ರೆಲ್ಲ ಮಿಕ್ಸ್ ಆಗಿದೆ. ಪೌಡರ್, ಮಿಕ್ಸ್ ಪೌಡರ್, ಮಿಲ್ಕ್ ಪೌಡರ್. ಆ್ಯಡ್, ಸ್ಟರ್ ಆ್ಯಂಡ್ ಡ್ರಿಂಕ್. ಅಷ್ಟೇ. ಓಕೆ, ಬೆಳಗ್ಗೆ ಅದೇ 9:30 ಟ್ರೈನ್ ಇರ್ತಲ್ಲ, ಅದೇ ಒಂದೇ ಬರೋದು ಸೂಪರ್. ಅಲ್ಲೇ ಟೀ ಆಗ್ತಾ ಇದೆ. ಟೇಸ್ಟ್ ಮಾಡೋಣ. ಇಲಾಚಿ ಟೇಸ್ಟ್ ಆಗಿದೆ. ಇಲಾಚಿ ಸ್ಟಾರ್ಟ್ ಆಗಿದೆ. ಚೆನ್ನಾಗಿದೆ. ಕರೆಕ್ಟಾಗಿ 2:20 ಬ್ಯಾಂಗ್ಳೂರ್ ಬಿಟ್ಟಿದ್ದು 3:20ಕ್ಕೆ 1 ನಿಮಿಷ ಇದೆ. 3:19 ತುಮಕೂರು ರೀಚ್ ಆಗ್ತಾ ಇತ್ತು. 1 ಅವರ್. ಟೀ ಮಾತ್ರ ತುಂಬ ಚೆನ್ನಾಗಿದೆ. ಶುಗರ್ ಏನು ಮಿಕ್ಸ್ ಮಾಡ್ಕೊಳ್ಳೋದಿಲ್ಲ, ಎಲ್ಲ ಒಳಗಡೆ ಮಿಕ್ಸ್ ಮಾಡ್ತಿದ್ದಾರೆ.
ನಮ್ಮ ಟ್ರೈನಿ ಒಂದೇ ಭಾರತ್ ದಾವಣಗೆರೆ ಬಂದು ತಲುಪಿದೆ. ನೋಡಿ ಎಷ್ಟು ಚಿಕ್ಕದಿದೆ ಟ್ರೈನ್, ಚಿಕ್ಕದಿದೆ, ದೊಡ್ಡದಲ್ಲ. ಅಲ್ಲಿ ಎಂಡು ಮತ್ತು ಅಲ್ಲಿ ತುದಿ ಕಾಣಿಸ್ತಾ ಇದೆ ಅಷ್ಟೇ. ದಾವಣಗೆರೆ ಎಷ್ಟು ಗಂಟೆ? 7 ಗಂಟೆ ಊಟ ತಂದು ಕೊಟ್ಟಿದ್ದಾರೆ. ಇದು ಟಿಕೆಟಲ್ಲಿ ಇನ್ಕ್ಲೂಡೆಡ್. ಏನೇನಿದೆ ನೋಡೋಣ. ಓಕೆ, ಇದು ಒಂದು ಕರ್ರಿ ಇದೆ. ಇದರಲ್ಲಿ ಏನಿದೆ? ಓಕೆ, ಗೀ ರೈಸ್ ನೋಡಿದ್ರೆ ಗೊತ್ತಾಗುತ್ತೆ. ಇದರಲ್ಲಿ ಏನಿದೆ? ಇದು ಚಪಾತಿ. ಇದು ಬಂದು ದಾಲ್, ಗೀ ರೈಸ್ ಅಥವಾ ಪುಲಾವ್ ಅಂತ ನಾವು ಕರೀರಿ. ಪಲ್ಯ, ದಾಲು, ಚಪಾತಿ ಅಲ್ಲ, ದಾಲು ಚಪಾತಿ, ದಾಲು ಕರ್ಡ್. ಸೊ ಇದು ಒಂದೇ ಸ್ಮೆಲ್ ಚೆನ್ನಾಗಿದೆ. ನೋಡೋಣ, ಟೇಸ್ಟ್ ನೋಡೋಣ. ಬೆಸ್ಟ್ ಪಾರ್ಟ್ ಏನು ಅಂತಂದರೆ ಕೈ ಒರೆಸ್ಕೊಳಕ್ಕೆ ಬಿಟ್ಟು ವೈಪ್ಸ್ ಕೊಡ್ತಾರೆ. ಓಕೆ, ಹಾವೇರಿ ಬಂತು. ಹಾವೇರಿಲಿದ್ದೀವಿ ಈಗ. ನೆಕ್ಸ್ಟ್ ಹುಬ್ಬಳ್ಳಿ, ಆಮೇಲೆ ಧಾರವಾಡ, ಆಮೇಲೆ ಟೇಸ್ಟ್ ನೋಡೋಣ ಈಗ. ಊಟದ ವ್ಯವಸ್ಥೆ ಹಿಂಗೆ ನೋಡಿ. ಹಾಟ್ ಬಾಕ್ಸಿಂದ ತೆಗೆದು ಬಡ್ಸಿ ಎಲ್ಲರಿಗೂ ಕೊಡುತ್ತಾರೆ. ನೋಡಿ, ಕೂಲ್ ಡ್ರಿಂಕು, ಚಾಕ್ಲೇಟ್ಸ್ ಮಾಡ್ತಾ ಇದ್ದಾರೆ. ಈ ರೀತಿ ಎಕ್ಸ್ಟ್ರಾ ಊಟ ಬೇಕು ಅಂದರೆ ಕೊಟ್ಟಿರೋದಕ್ಕಿಂತ 220 ರೂಪೀಸ್ ಕೊಟ್ಟು ತೊಗೋಬೋದು, ಹೊಟ್ಟೆಗೆ ಸಾಲಿಲ್ಲ ಅಂದರೆ. ಆನ್ ಡಾಟ್ ಕರೆಕ್ಟ್ ಟೈಮ್ 8 ಗಂಟೆಗೆ ಹುಬ್ಳಿಗೆ ಬಂದಿದೆ ನಿಮ್ಮ ಟ್ರೈನು. ಇಲ್ಲಿಂದ ಧಾರವಾಡಿಗೆ 25 ನಿಮಿಷ. ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಮಾಡಿ ಡಿಸೈನ್ ಸಕ್ಕತ್ತಾಗಿ ಮಾಡಿದ್ದಾರೆ. ಸಕ್ಕತ್ತಾಗಿದೆ. ಫೈವ್ ಮಿನಿಟ್ಸ್ ಹಾಲ್ಟ್ ಇರುತ್ತೆ ಇಲ್ಲಿ. ಸಿಗ್ನಲ್ ಇಲ್ಲ ಆಬ್ವಿಯಸ್ಲಿ. 5 ನಿಮಿಷ. ಕೋಚ್ ಎಷ್ಟು ಚಿಕ್ಕದಿದೆ. ಇಲ್ಲಿ ಟಿ ಟಿ ಅವ್ರಿಗೆ ಟಿಕೆಟ್ ಚೆಕ್ ಮಾಡೋದು ಕೇಳಿದೆ. ಬೆಂಗಳೂರಿಂದ ಎರ್ನಾಕುಲಂ ಹೋಗುತ್ತಲ್ಲ, ಅದೊಂದು ಮಾತ್ರ 16 ಕೋಚ್ ಇರೋದು. ಅಂದರೆ ಕರ್ನಾಟಕದಿಂದ. ಇಲ್ಲಾಂದರೆ ಅಲ್ಲಿಂದ ಈ ಕಡೆ ಒಂದು 4, ಈ ಕಡೆ ಒಂದು 4, 8 ಚಿಕ್ಕ ಟ್ರೈನ್. ಮಿನಿ ಒಂದೇ ಭಾರತ್. ನಮ್ಮ ಟ್ರೈನ್ ಈಗ ಹುಬ್ಬಳ್ಳಿಯಿಂದ ಧಾರವಾಡ ಕಡೆ ಹೊರಟಿದೆ. ಇಲ್ಲಿಂದ 20 ನಿಮಿಷ ಅಂತ. ವೆದರ್ ಓಕೆ, 23 ಡಿಗ್ರಿ ಇದೆ, ಶೆಕೆ ಏನಿಲ್ಲ. ಜುಲೈ 2ನೇ ವಾರ ಮುಗಿತಾ ಇದೆ. ಇಂಥ ಶೆಕೆ ಏನಿಲ್ಲ. ಯಾಕೆ ತಿಳಿಸ್ತಾ ನೋಡಿ. ಟೈಮ್ ಈಗ ಆ್ಯಕ್ಚುಲಿ 1 ನಿಮಿಷದ ಹಿಂದೆ ಬಂತು. ಆನ್ ಟೈಮ್ ನಮ್ಮ ವಂದೇ ಭಾರತ್ ಎಕ್ಸ್ಪ್ರೆಸ್ ಧಾರವಾಡಕ್ಕೆ ಬಂದು ನಿಲ್ಲಿಸಿದೆ. ಮೊದಲನೇ ಬಾರಿಗೆ ನಾನು ಧಾರವಾಡ ಸ್ಟೇಷನಲ್ಲಿ ಹಿಡಿತಾ ಇರೋದು. ಯಾವ ಕಡೆ ಮೇನ್ ಎಂಟ್ರೆನ್ಸ್ ಇದೆ ಅಂತ ಗೊತ್ತಿಲ್ಲ. ಇಲ್ಲಿಂದ ಆಟೋ ಮಾಡ್ಕೊಂಡು ನಾನು ಇರುವಂಥ ರೂಮ್ಗೆ ಹೋಗ್ಬೇಕು. ನೋಡಿ ಒಂದ್ಸರಿ ಧಾರವಾಡ ರೈಲ್ವೆ ಸ್ಟೇಷನ್ ಸಕ್ಕತ್ತಾಗಿದೆ. ಚಿಕ್ಕದಾಗಿ ಚೊಕ್ಕಾಗಿ. ಸೊ ನಾನು ಹಿಡ್ಕೋತಾರಂಥ ಜಾಗ MR ರೆಸಿಡೆನ್ಸಿ ಅಂತ. ಇಲ್ಲಿಂದ 2 ಕಿಲೋಮೀಟ್ರ್ ದೂರ ಅಂತ ತೋರಿಸ್ತಾ ಇತ್ತು ಮ್ಯಾಪ್ನಲ್ಲಿ. ಅಲ್ಲೋಗಿ ಯಾವ್ದಾರು ಆಟೋ ಸಿಕ್ಕಿದ್ರೆ ಆಟೋ ಹತ್ಕೊಂಡು ಹೋಗ್ತಾ ಇರೋದು. ನೋಡೋಣ, ಎಂಟ್ರೆನ್ಸು ಆ ಕಡೆ ಅಲ್ಲಿ ಅಂತ ಕಾಣುತ್ತೆ, ಮೈನ್ ಎಂಟ್ರೆನ್ಸು. ಇಲ್ಲೇ ಜನರು ಹೋಗ್ತಾ ಇದ್ದಾರಲ್ಲ, ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗೋದು. ಬಾಯ್ ವಂದೇ ಭಾರತ್, ಟಾಟಾ. ಥ್ಯಾಂಕ್ಸ್ ಡ್ರಾಪ್ ಮಾಡಿದ್ದಕ್ಕೆ.
ಈಗ ಇದು ಕರೆಕ್ಟಾಗಿ 10:30ಕ್ಕೆ ಬೆಳಗಾವಿ ತಲುಪುತ್ತೆ. ಸ್ಕೈವಾಕ್ ನೋಡಿ, ಧಾರವಾಡದ ರೈಲ್ವೆ ಸ್ಟೇಷನ್ ಸ್ಕೈವಾಕ್ ಸಖತ್ತಾಗಿದೆ. ಜಾಸ್ತಿ ಜನ ಇಳ್ಕೊಂಡಿಲ್ಲ ಇಲ್ಲಿ, ಸ್ವಲ್ಪ ಜನ. ಸ್ಟೇಷನ್ ಅಷ್ಟೇ, ಅಷ್ಟೊಂದು ಕ್ರೌಡೆಡ್ ಆಗಿಲ್ಲ. ಜನರು ಸ್ವಲ್ಪ ಅಲ್ಲಿ ಇಲ್ಲಿ ಹೋಗೋರು ಇದ್ದಾರೆ. ಧಾರವಾಡ ರೈಲ್ವೆ ಸ್ಟೇಷನ್ ಒಳಗಡೆ ಜ್ಞಾನಪೀಠ ಅವಾರ್ಡೀಸ್, ಜ್ಞಾನಪೀಠ ಪ್ರಶಸ್ತಿ ಗೆದ್ದವರ ಚಿತ್ರ ಎಲ್ಲ ಇದೆ. ಟೋಟಲ್ 8 ಜನ ಕರ್ನಾಟಕದಿಂದ. ನೋಡ್ಕೊಂಬಿಡಿ. ಎದುರುಗಡೆನೆ ಈ ರೀತಿ ಮುದ್ರೆಗಳ ಒಂದು ಸ್ಟ್ಯಾಚು ಹಾಕಿದ್ದಾರೆ, ಸಖತ್ತಾಗಿದೆ. ಹಾಗೂ ಎದುರುಗಡೆಯಿಂದ ಧಾರವಾಡ, ಐ ಲವ್ ಧಾರವಾಡ ಅಂತಿಲ್ಲ. ವೀಕ್ಷಕರೇ, ಇಲ್ಲಿ ಏನು ನೋಡ್ತಿದ್ದೀರಾ, ಇದನ್ನೇ ಜುಬಿಲಿ ಸರ್ಕಲ್ ಅಂತಾರೆ. ಧಾರವಾಡ ರೈಲ್ವೆ ಸ್ಟೇಷನಿಂದ 2 ಕಿಲೋಮೀಟರ್ ದೂರ ಆಗುತ್ತೆ. ಇಲ್ಲಿ ನಮ್ಮ ಹೋಟೆಲ್ ಇರೋದು, MR ರೆಸಿಡೆನ್ಸಿ ಅಂತ ಕಾಣಿಸ್ತಾ ಇದ್ದೀರಾ, ಮಲಬಾರ್ ಅವ್ರದ್ದು. ಬನ್ನಿ ಹೋಟೆಲ್ ಒಳಗೆ ಹೋಗಿ ಯಾವ ರೀತಿ ರೂಮ್ಸ್ ಇದೆ ಅನ್ನೋದನ್ನು ನೋಡೋಣ. ಮಲಬಾರ್ ಬಿಲ್ಡಿಂಗ್ ಕೆಳಗಡೆ ಇಲ್ಲಿಂದ ಎಂಟ್ರೆನ್ಸು ಏನು ಹಿಂಗಿದೆ, ಫುಲ್ ಗ್ರೀನ್ ಎಫೆಕ್ಟು, ಲೈಟು ಇದೆಯಲ್ಲ. ಸಲೂನ್ ಇದೆ, ಲಿಫ್ಟ್. ಓಕೆ, 2nd ಫ್ಲೋರಲ್ಲಿ. ಸೊ ನಾನು 2 ದಿನಕ್ಕೆ ಬುಕ್ ಮಾಡಿಕೊಂಡೆ. 2 ದಿನಕ್ಕೆ ಗೋವಾ IBBನಲ್ಲಿ 3,500 ಆಯಿತು. ಬಟ್ ರೂಮು ಸಖತ್ ಒಳ್ಳೆ ರೇಟಿಂಗ್ ಇತ್ತು. ಗೂಗಲಲ್ಲೂ ಅಷ್ಟೇ 4.6 ರೇಟಿಂಗ್ ಇತ್ತು. ರೇಟಿಂಗ್ ತುಂಬ ಚೆನ್ನಾಗಿತ್ತು. ಹೋಟೆಲ್ ರೂಮ್ಸ್ ಫೋಟೋಸು ಬೇರೆದು ನೋಡಿದೆ, 3 ರೇಟಿಂಗು 3.2 ಚೆನ್ನಾಗಿರಲಿಲ್ಲ. ಅದಕ್ಕೇ ವೆದರು ಅಷ್ಟೇ ಸಖತ್ತಾಗಿದೆ. 23 ಡಿಗ್ರಿ ಇದೆ, ತಣ್ಣಗಿದೆ. ಬೆಂಗಳೂರಲ್ಲಿ ಯಾವ ರೀತಿ ಇದೆಯೋ ಆ ರೀತಿಯೇ ಇದೆ, ಸೆಕೆ ಅನ್ನೋದು ಇಲ್ಲವೇ ಇಲ್ಲ. ಪರವಾಗಿಲ್ಲ. ವೀಕ್ಷಕರೇ, ನಾನು ಬಂದಿರೋಂಥ ರೂಮ್ ನೋಡಿ ಈ ರೀತಿ ಇದೆ. TV, AC ಆನ್ ಮಾಡ್ತಾ ಇದ್ದಾರೆ, ಚೇರು, ಬೆಡ್ಡು, ಫ್ಯಾನು, ಸ್ಮೆಲ್ ಚೆನ್ನಾಗಿದೆ. ಅದಾದಮೇಲೆ ವಾಶ್ರೂಮ್ ಆ ಕಡೆ, ಡ್ರೆಸ್ಸಿಂಗ್ ರೂಮು, ವಾಶ್ರೂಮ್. ಓಕೆ, ರೈಟ್. ಇಲ್ಲಿ ಬಾಲ್ಕನಿ, ಆಬ್ವಿಯಸ್ಲಿ ಎಲ್ಲ ಹೋಟೆಲ್ಸ್ಗಳಲ್ಲಿ ಬಾಲ್ಕನಿ ಇದ್ದೇ ಇರುತ್ತೆ. ವ್ಯೂ ಬಿಲ್ಡಿಂಗ್ ಕಾಣಿಸ್ತಾ ಇದೆ. ಪಂಡ್ರಾಪುರಕ್ಕೆ ಹೋಗಿದ್ದು ವ್ಯೂ ಚೆನ್ನಾಗಿತ್ತು. ರೂಮ್ನಲ್ಲಿ ಕಾಂಪ್ಲಿಮೆಂಟ್ರಿಯಾಗಿ 2 ವಾಟರ್ ಬಾಟಲ್ ಇಟ್ಟಿದ್ದಾರೆ. ಟವಲ್ಸು, ಸೋಪು, ಶ್ಯಾಂಪು, ಬೆಡ್ಶೀಟು ಮತ್ತು ಇನ್ನೊಂದು ಸೆಟ್ ಟವಲ್ಲು, ಸೋಪ್ ಇದೆ ಇಲ್ಲಿ. AC ಆನ್ ಮಾಡಿಬಿಟ್ಟು ಫ್ಯಾನ್ ಆನ್ ಮಾಡಿದಾನಲ್ಲ, ಯಾಕೆ? ಇರಲಿ, ಫ್ಯಾನ್ನ ನಾವು ಆಫ್ ಮಾಡ್ಕೊಳ್ಳೋಣ, AC ಹಾಕೋಣ. ಬಟ್ ತಣ್ಣಗೆ ಇದೆ. ಬೆಂಗಳೂರಲ್ಲಿ ಏನು ವೆದರ್ ಇದೆ ಸೇಮ್ ವೆದರ್ ಇದೆ. ಧಾರವಾಡ ಅಂತ ಅನ್ಸಲ್ಲ. ಆಬ್ವಿಯಸ್ಲಿ ಸಮ್ಮರಲ್ಲಿ ಸೆಕೆ ಆಗ್ಬೋದು, ಬಟ್ ಇವಾಗ ಓಕೆ. ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ನಾಳೆ ಸೌದತ್ತಿಗೆ ಹೋಗೋ ವಿಡಿಯೋ ಕವರೇಜ್ ಅಂದರೆ ಅದನ್ನು ಕವರ್ ಮಾಡ್ತೀನಿ. ದಯವಿಟ್ಟು ಆ ವಿಡಿಯೋನ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಚಾನಲ್ನ ಶೇರ್ ಮಾಡಿ. ಧನ್ಯವಾದಗಳು.